ಚುನಾವಣೆ ಗೆಲ್ಲ ದೃಷ್ಟಿಯಿಂದ ಎಲ್ಲ ಒಂದು ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಇನ್ನ ಪೇಪರ್ನಲ್ಲೇ ಇಟ್ಟಿದ್ದಾರೆ. ಸುಮಾರು 500 ಕೋಟಿ ಏನೋ ಅನುದಾನ ಕೊಟ್ಟರು, ಇನ್ನ ಪೇಪರಲ್ಲೇ ಇಟ್ಟಿದ್ದಾರೆ. ಅದನ್ನ ಅಧಿಕೃತವಾಗಿ ಇನ್ನ ಚಾಲನೆ ಕೊಡಕ್ಕಾಗಿಲ್ಲ, ಕಾಮಗಾರಿಗಳನ್ನ ಚಾಲನೆ ಕೊಡಕ್ಕಾಗಿಲ್ಲ. ಒಟ್ಟು ಈ ರಾಜ್ಯದಲ್ಲೂ ಕೂಡ ಎಲ್ಲೂ ಕೂಡ ಚಾಲನೆ ಕೊಡಕ್ಕಾಗಿಲ್ಲ. ಅದೇ ರೀತಿ ಶಿಗ್ಗಾವಿ ಇರ್ಬೋದು, ಮತ್ತೆ ಸಂಡೂರು ಇರ್ಬೋದು. ಸಂಡೂರಲ್ಲಿ ಸುಮಾರು 2008ರಿಂದ ಕಂಟಿನ್ಯೂಸ್ ತುಕಾರಾಮ್ ಅವ್ರು ಗೆಲ್ತಾ ಬಂದಿದ್ರು. ಈ ಸರಿ ಜನ ಅಲ್ಲಿ ಬದಲಾವಣೆ ಬಯಸಿದೆ. ಕಾರಣ ಏನು ಅಂದ್ರೆ ವಾಲ್ಮೀಕಿ ಅಂತ ಒಂದು ಅಭಿವೃದ್ಧಿ ನಿಗಮದಲ್ಲಿ ಸಾಕಷ್ಟು ಹಗರಣ ಮಾಡಿ. ಸರ್ ಬರ್ತೀನಿ. ಮಹಾರಾಷ್ಟ್ರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮಹಾರಾಷ್ಟ್ರ ಜಾರ್ಖಂಡ್ ಎರಡೂ ರಾಜ್ಯಗಳಲ್ಲಿ ಬಿಜೆಪಿ ಶೈನಿಂಗ್. ಮಹಾರಾಷ್ಟ್ರದಲ್ಲಿ ಮಹಾಯುತಿ, ಜಾರ್ಖಂಡ್ನಲ್ಲಿ NDA ಮುನ್ನಡೆಯನ್ನ ಪಡೆದುಕೊಂಡಿದೆ. ಎರಡೂ ರಾಜ್ಯಗಳಲ್ಲಿ ಆರಂಭಿಕ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಗಮನಿಸ್ತಾ ಇದ್ವಿ, ಆರಂಭದಿಂದಲೂ ಕೂಡ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿರುವುದು. ಇನ್ನು ಮಹಾರಾಷ್ಟ್ರ DCM ಅಜಿತ್ ಪವಾರ್ಗೆ ಹಿನ್ನಡೆ ಆಗ್ತಾ ಇದೆ. ಆರಂಭದಿಂದಲೂ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಅಜಿತ್ ಪವಾರ್. ಬಾರಾಮತಿ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ರು ಅಜಿತ್ ಪವಾರ್ ಅವರು. ಮಹಾರಾಷ್ಟ್ರ DCM ಕೂಡ ಅವರು ಆರಂಭದಿಂದಲೂ ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ನೋಡಿ, ಎಲ್ಲೋ ಒಂದ್ ಕಡೆ ಬಹಳಷ್ಟು ಆತ್ಮವಿಶ್ವಾಸ ಅಜಿತ್ ದಾದಾ ಪವಾರ್ ಅವರಿಗೆ. ಗೆದ್ದೇ ಗೆಲ್ತೀವಿ, ಈ ಬಾರಿ ಮಹಾಯುತಿ ಒಕ್ಕೂಟ ಅಧಿಕಾರದ ಗದ್ದುಗೆಯನ್ನ ಏರುತ್ತೆ, ನಮ್ಮ ಒಂದು ಆಡಳಿತವನ್ನ ಜನ ಒಪ್ಕೊಂಡಿದ್ದಾರೆ ಮಹಾರಾಷ್ಟ್ರದ ಜನ ಅನ್ನೋ ನಿಟ್ಟಿನಲ್ಲಿ ಪ್ರಚಾರದ ಭಾಷಣಗಳನ್ನು ಕೂಡ ನಾವು ಗಮನಿಸಿದ್ದೀವಿ. ಸರ್, ನಿಮ್ಗೆ ಬರ್ತೀನಿ ನಾನು ಮತ್ತೆ. ಅಜಿತ್ ದಾದಾ ಪವಾರ್ ಹಿನ್ನಡೆಯನ್ನ ಅನುಭವಿಸಿರೋದು ಏನ್ ಹೇಳ್ತೀರಿ? ಈಗ ಇಲ್ಲಿವರೆಗೂ ನಡೆದಿರ್ತಕ್ಕಂಥ ಸುಮಾರು 2 ರೌಂಡ್ ಆಗಿರ್ಬೋದು. ಸೊ 2 ರೌಂಡ್